ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಮಧ್ಯಪ್ರಾಚ್ಯದ ಯುದ್ಧ ಮತ್ತೊಂದು ಹಂತವನ್ನು ತಲುಪಿದೆ. ಒಂದು ಕಡೆ ಇರಾನ್ ಇಸ್ರೇಲ್ ಮೇಲೆ ಬಾಂಬುಗಳ ಮಳೆಯನ್ನು ಸುರಿಸ್ತಾ ಇದ್ರೆ ಅಮೆರಿಕ ಇಸ್ರೇಲ್ ಯುದ್ಧವನ್ನು ನಿಲ್ಲಿಸಲ್ಲ ಅನ್ನೋ ಪಣವನ್ನು ತೊಟ್ಟಿವೆ. ಇನ್ನೊಂದು ಕಡೆ ಇರಾನಿನ 87 ಶವಗಳನ್ನ ಶ್ರೀಲಂಕಾ ನೌಕಾಪಡೆ ಪತ್ತೆ ಹಚ್ಚಿದೆ. ಈಗ ಇರಾನ್ ಕೈಗೆ ಅಣ್ವಸ್ತ್ರ ಸಿಕ್ಕರೆ ಏನಾಗುತ್ತೆ ಅನ್ನೋದನ್ನ ಬಹಳಷ್ಟು ಜನರು ಕೇಳ್ತಾ ಇದ್ರು. ಅದನ್ನ ಈಗ ಇರಾನ್ ಬಾಯಿ ಬಿಟ್ಟು ಹೇಳ್ತಾ ಇದೆ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ನಂತರ ಖಮೇನಿ ಆತ್ಮಕ್ಕೆ ಶಾಂತಿಯನ್ನ ಕೋರಿದ್ದಾರೆ. ಅದು ಯಾರನ್ನ ಮೆಚ್ಚಿಸೋಕೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಇನ್ನು ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅದೇನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಬಹಳಷ್ಟು ತಡವಾಗಿ ಭಾರತಕ್ಕೆ ಬಂದಿದ್ದ ಇರಾನ್ ನೌಕೆಯ ಬಗ್ಗೆ ಬಾಯನ್ನ ಬಿಟ್ಟಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇರೋ ಇರಾನ್ ವಿದೇಶಾಂಗ ಸಚಿವ ಭಾರತದ ಬುಡಕ್ಕೆ ಮಾತಲ್ಲೇ ಬಾಂಬ್ ಬಿಟ್ಟಿದ್ದಾನೆ. ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರೋದೇನೋ? ಪ್ರಧಾನಿ ಮೋದಿ 6 ದಿನಗಳ ನಂತರ ಖಮೇನಿ ಆತ್ಮಕ್ಕೆ ಶಾಂತಿಯನ್ನ ಕೋರಿದ್ದು ಯಾಕೆ? ಇರಾನ್ ನೌಕೆಯನ್ನ ಅಮೆರಿಕ ಹೊಡೆದ್ರೆ ಅದನ್ನ ಭಾರತದ ಒಳಗೆ, ಭಾರತದ ಬುಡಕ್ಕೆ ಯುದ್ಧ ಬಂದಿದೆ ಅಂತ ಎಲ್ಲರೂ ಮಾತಾಡ್ತಾ ಇರೋದು ಯಾಕೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಮಧ್ಯಪ್ರಾಚ್ಯದ ಯುದ್ಧ ಮತ್ತೊಂದು ಹಂತವನ್ನು ತಲುಪಿರೋದು ನಮಗೆಲ್ಲ ಗೊತ್ತೇ ಇದೆ. ಆ ಯುದ್ಧ ಅದೆಷ್ಟು ದಿನಗಳು ನಡೆಯುತ್ತವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರು ಹೇಳೋಕೆ ಆಗಲ್ಲ. ಒಂದು ಕಡೆ ಟ್ರಂಪ್ ಎಲ್ಲವನ್ನ ಸದ್ಯದಲ್ಲೇ ಮುಗಿಸಿ ಬಿಡ್ತೀವಿ ಅಂತಿದ್ರೆ, ಇನ್ನೊಂದು ಕಡೆ ಇರಾನ್ ಕೂಡ ಸುಮಾರು 11 ದೇಶಗಳ ಮೇಲೆ ತನ್ನ ದಾಳಿಯನ್ನ ಮುಂದುವರಿಸ್ತಾ ಇದೆ. ಅದರಲ್ಲೂ UAE, ಕತಾರ್, ಒಮಾನ್ ಹೀಗೆ ಮಧ್ಯಪ್ರಾಚ್ಯದ ಎಲ್ಲ ಇಸ್ಲಾಮಿಕ್ ದೇಶಗಳ ಮೇಲೆ ಈ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಅಲ್ಲಿ ಇರಾನ್ ಹೇಳಿಕೊಳ್ತಾ ಇರೋದು, ನೋಡಿ ಅಲ್ಲೆಲ್ಲ ಅಮೆರಿಕದ ಸೇನಾ ನೆಲೆಗಳಿದ್ದಾವೆ, ಅವುಗಳ ಮೇಲೆ ನಾವು ದಾಳಿಯನ್ನ ಮಾಡ್ತಾ ಇದ್ದೀವಿ ಅಂತ. ಅದೇ ಇರಾನ್ ಟರ್ಕಿಯ ಜೊತೆ ಕೂಡ ತನ್ನ ಗಡಿಯನ್ನ ಹಂಚಿಕೊಳ್ಳುತ್ತೆ. ಟರ್ಕಿಯಲ್ಲೂ ಅಮೆರಿಕದ ಸೇನಾ ನೆಲೆಗಳಿವೆ. ಆ ಟರ್ಕಿ ಕೂಡ ನ್ಯಾಟೋ ಕೂಟಕ್ಕೆ ಸೇರಿದ ರಾಷ್ಟ್ರ. ಆದ್ರೆ ಟರ್ಕಿಯ ಮೇಲೆ ಮಾತ್ರ ಇರಾನ್ ದಾಳಿಯನ್ನ ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಅಂದ್ರೆ ಅವರಿಗೆ ಟರ್ಕಿಯ ಮೇಲೆ ಯಾವುದೇ ದ್ವೇಷ ಇಲ್ಲ. ಇರಾನ್ ಟಾರ್ಗೆಟ್ ಕೇವಲ ಅಮೆರಿಕ ಮತ್ತು ಇಸ್ರೇಲ್ ಮಾತ್ರ ಅಲ್ಲ, ಮಧ್ಯಪ್ರಾಚ್ಯದಲ್ಲಿರೋ ಸೌದಿ, ಕತಾರ್, UAE, ಒಮನ್ ದೇಶಗಳು. ಯಾಕಂದ್ರೆ ಇರಾನ್ ಒಂದು ಶಿಯಾ ದೇಶ, ಅವರಿಗೆ ಸುನ್ನಿಗಳನ್ನ ಕಂಡ್ರೆ ಆಗಲ್ಲ. ಅದು ಸಾಲದು ಅಂತ ಟರ್ಕಿ ಮತ್ತು ಇರಾನ್ ಸೇರಿ ಭಾರತದ ಮೇಲೆ ದಾಳಿ ಮಾಡೋಕೆ ಪಾಕಿಸ್ತಾನಕ್ಕೆ ಒಂದು ಕಾಲದಲ್ಲಿ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದ್ದ ದೇಶಗಳು. ಹಾಗಾಗಿ ಟರ್ಕಿಯ ಮೇಲೆ ಯಾವುದೇ ದಾಳಿಯನ್ನ ಇರಾನ್ ಮಾಡ್ತಾ ಇಲ್ಲ. ಇನ್ನು ಇರಾನ್ಗೆ ಸೇರಿದ್ದ ನೌಕಾಪಡೆಯ ಅತ್ಯಾಧುನಿಕ ನೌಕೆಯನ್ನ 4 ದಿನಗಳ ಹಿಂದೆ ಅಮೆರಿಕ ಹೊಡೆದು ಹಾಕಿತ್ತು. ಅದು ಶ್ರೀಲಂಕಾದ ಬಳಿ. ಅದಕ್ಕೆ ನಮ್ಮ ದೇಶದ ಒಳಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿ ಬಹಳಷ್ಟು ಮಾಧ್ಯಮಗಳು ಭಾರತದ ಬುಡದಲ್ಲಿ ಯುದ್ಧ ನಡೀತಾ ಇದೆ, ಭಾರತದ ಬುಡಕ್ಕೆ ಎಲ್ಲವೂ ಬಂದಿದೆ, ಅಮೆರಿಕ ಭಾರತದ ಬುಡಕ್ಕೆ ಬಂದು ಹೇಗೆ ನೌಕೆಯ ಮೇಲೆ ದಾಳಿಯನ್ನ ಮಾಡುತ್ತೆ ಅನ್ನೋದನ್ನ ಕೇಳ್ತಾ ಇದ್ರು. ಕೆಲವರಿಗೆ ಕೆಲಸ ಇಲ್ಲದೆ ಇದ್ದಾಗ ಹಿಂಗೆಲ್ಲ ಆಗತ್ತೆ ಬಿಡಿ. ಅದು ಮೊದಲಿಗೆ ಭಾರತದ ಬುಡದಲ್ಲಿ ಆಗಿದೆ ಅನ್ನೋದೇ ಸುಳ್ಳು. ಆ ಯುದ್ಧ ನೌಕೆ ಅಂತಾರಾಷ್ಟ್ರೀಯ ಜಲಗಡಿಯನ್ನ ದಾಟಿ ಹೋಗ್ತಾ ಇತ್ತು. ಆಗ ಅಮೆರಿಕ ದಾಳಿಯನ್ನ ಮಾಡಿತ್ತು. ಅಲ್ಲಿ ದಾಳಿಯನ್ನ ಮಾಡಿ ಕೆಲವೇ ನಿಮಿಷಗಳಲ್ಲಿ ಇರಾನ್ ನೌಕೆ ಮುಳುಗಿತ್ತು. ಅದರಲ್ಲಿದ್ದ ಬಹುತೇಕರು ಮೃತರಾಗಿದ್ರು. ಅಲ್ಲಿ ಕಾಪಾಡೋಕೆ ಅಂತ ಶ್ರೀಲಂಕಾ ನೇವಿ ಬರೋ ಅಷ್ಟರಲ್ಲಿ ಇರಾನ್ ನೌಕೆ ಮುಳುಗಿಯೇ ಹೋಗಿತ್ತು. ಇರಾನ್ ಅಯ್ಯೋ ನಮ್ಮ ಈ ನೌಕೆಯಲ್ಲಿದ್ದವರ ಶವಗಳನ್ನಾದರೂ ಕೊಡಿ ಅಂತ ಕೇಳ್ಕೊಂಡಿತ್ತು. ಜೊತೆಗೆ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅನ್ನೋದನ್ನ ಹೇಳಿತ್ತು. ಅವತ್ತಿಂದ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿತ್ತು. ಅದೇ ಕಾರಣಕ್ಕೆ ದುಬೈನ ವಿಮಾನ ನಿಲ್ದಾಣದ ಮೇಲೂ ಇರಾನ್ ದಾಳಿಯನ್ನ ಮಾಡಿತ್ತು. ಇಸ್ರೇಲ್ ಮೇಲೆ ಮಿಸೈಲ್ ಮತ್ತು ಬಾಂಬ್ಗಳ ಮಳೆಯನ್ನ ಸುರಿಸ್ತಾ ಇದೆ. ಈ ಬಾರಿ ಒಂದಷ್ಟು ಜಾಸ್ತಿ ಇಸ್ರೇಲ್ಗೆ ಹಾನಿಯಾಗಿದೆ ಅನ್ನೋದು ನಿಜ. ಆದರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿ ಅಂತಿದ್ದಾರೆ. ಇನ್ನೊಂದು ಕಡೆ ಇರಾನ್ ಮಾತ್ರ ನಮ್ಮ ಬಳಿ ಶೇಖರಣೆ ಆಗಿರೋ ಯುರೇನಿಯಂ ಮತ್ತು ಅಣ್ವಸ್ತ್ರವನ್ನ ಸಿಡಿಸಬೇಕಾಗುತ್ತೆ ಅನ್ನೋದನ್ನು ಹೇಳಿಕೊಳ್ತಾ ಇದೆ. ಇದೇ ವಿಚಾರಕ್ಕೆ ಇರಾನ್ ಕೈಗೆ ಅಣ್ವಸ್ತ್ರ ಸಿಗಬಾರದು, ಅಪ್ಪಿತಪ್ಪಿ ಸಿಕ್ಕಿದ್ರೆ ಇಡೀ ಜಗತ್ತು ಸಂಕಷ್ಟಕ್ಕೆ ಸಿಲುಕಬೇಕಾಗತ್ತೆ ಅನ್ನೋದನ್ನ ಹೇಳಲಾಗತ್ತೆ. ಅದು ಕೂಡ ನಿಜ ಅಲ್ವೇ? ಯಾಕಂದ್ರೆ ಇರಾನ್ ಒಂದು ಕಡೆ ಹಮಾಸ್, ಮತ್ತೊಂದು ಕಡೆ ಹೌತಿಗಳು, ಹೀಗೆ ಬೇರೆ ಬೇರೆ ಉಗ್ರ ಸಂಘಟನೆಗಳನ್ನು ಸಾಕೊಂಡಿದೆ. ಈ ಅಣ್ವಸ್ತ್ರಗಳನ್ನ ನಾಳೆ ಅವರ ಕೈಗೆ ಕೊಡಲ್ಲ ಅನ್ನೋದಕ್ಕೆ ಯಾರಾದ್ರೂ ಗ್ಯಾರಂಟಿ ಕೊಡ್ತಾರಾ ಅಂದ್ರೆ ಖಂಡಿತ ಕೊಡಲ್ಲ. ಈ ಪಾಕಿಸ್ತಾನ ಮತ್ತು ಇರಾನ್ 2 ದೇಶಗಳ ಬಳಿ ಅಣ್ವಸ್ತ್ರ ಇರೋದು ಯಾವತ್ತಿದ್ರೂ ಜಗತ್ತಿಗೆ ಕಂಟಕ. ಯಾಕಂದ್ರೆ ಆ 2 ದೇಶಗಳಲ್ಲಿ ಉಗ್ರ ಸಂಘಟನೆಗಳು ಮತ್ತು ಉಗ್ರರೇ ದೇಶವನ್ನ ಆಳ್ತಾ ಇದ್ದಾರೆ. ಅಂಥದ್ರಲ್ಲಿ ಉಗ್ರರ ಕೈಗೆ ಅಣ್ವಸ್ತ್ರ ಹೋಗದೇ ಇರಲ್ಲ. ಭಾರತದ ಒಳಗೆ ಅದೆಷ್ಟೋ ಜನರು ಇರಾನ್ ನೌಕೆಯನ್ನ ಭಾರತ ಕಾಪಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿ ಅಯ್ಯಯ್ಯೋ ಇರಾನ್ ನೌಕೆಯ ಮೇಲೆ ಭಾರತವೇ ದಾಳಿ ಮಾಡಿದೆ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ. ಹಾಗಂತ
ಭಾರತ ಸರ್ಕಾರದ ತಪ್ಪೇನು ಇಲ್ವಾ ಅಂದರೆ ಖಂಡಿತ ಇದೆ. ಯಾಕಂದ್ರೆ ಸಮರಾಭ್ಯಾಸಕ್ಕಾಗಿ ಸುಮಾರು 20 ದೇಶಗಳಿಗೆ ಭಾರತ ಆಹ್ವಾನವನ್ನ ಕೊಟ್ಟಿತ್ತು. ಅದಕ್ಕೆ ಇರಾನ್, ಇರಾಕ್ ನೌಕೆಗಳು ಕೂಡ ಬಂದಿದ್ವು. ವೈಜಾಗ್ನಲ್ಲಿ ಸಮರಾಭ್ಯಾಸ ಮುಗಿಸಿ ಫೆಬ್ರವರಿ 25ನೇ ತಾರೀಕು ಇರಾನ್ ನೌಕೆ ಹೊರಟಿತ್ತು. ಅದಾಗಿ ಸುಮಾರು 7 ದಿನಗಳ ನಂತರ ಅಮೆರಿಕ ಅದನ್ನು ಟ್ರೇಸ್ ಮಾಡಿ ಇರಾನ್ ನೌಕಾಪಡೆಯ ನೌಕೆಯನ್ನು ಹೊಡೆದುರುಳಿಸಿದೆ. ಅದು ಕೂಡ ಭಾರತದ ಜಲಗಡಿಯನ್ನು ದಾಟಿದ ಮೇಲೆ ಅಂತಾರಾಷ್ಟ್ರೀಯ ಗಡಿಯಲ್ಲಿ. ಅಲ್ಲಿ ಯಾವಾಗ ನೌಕೆಯನ್ನು ಅಮೆರಿಕ ಹೊಡೆದು ಹಾಕಿತ್ತೋ ಆಗ ಅಮೆರಿಕ ನಾವು ಇರಾನ್ ನೌಕೆಯನ್ನು ಹೊಡೆದಿದ್ದೀವಿ ಅನ್ನೋದನ್ನು ಹೇಳ್ಕೊಂಡಿತ್ತು. ಇಲ್ಲಿ ಭಾರತ ಮಾತ್ರ ಅದನ್ನು ಹೇಳಿದ್ದು 1 ದಿನ ತಡವಾಗಿ. ಅದರಲ್ಲೂ ನಮ್ಮ ದೇಶದ ವಿದೇಶಾಂಗ ಸಚಿವ ಜೈಶಂಕರ್ ಅಲ್ಲಿಯವರೆಗೂ ಅದೇನು ಮಾಡ್ತಾ ಇದ್ರು ಗೊತ್ತಿಲ್ಲ. ಇರಾನ್ ನೌಕೆ ನಮ್ಮ ದೇಶಕ್ಕೆ ಸಮರಾಭ್ಯಾಸಕ್ಕೆ ಬಂದಿತ್ತು, ಅದು ಇಲ್ಲಿಂದ ಹೋಗಿ ಸುಮಾರು 8 ದಿನ ಆಯಿತು, ಅದಕ್ಕೂ ಭಾರತಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನು ಬಹಳಷ್ಟು ತಡವಾಗಿ ಹೇಳ್ತಾ ಇದ್ದಾರೆ. ಅದೇನೋಪ್ಪ, ಆಗಾಗ ಭಾರತದ ವಿದೇಶಾಂಗ ಇಲಾಖೆ ಕೂಡ ನಿದ್ರೆಯನ್ನು ಮಾಡ್ತಾ ಇರುತ್ತೆ. ಅದೇ ಉತ್ತರವನ್ನು 1 ದಿನ ಮೊದಲು ಕೊಟ್ಟಿದ್ರೆ ಇವತ್ತು ಭಾರತದ ಒಳಗೆ ಇಷ್ಟೊಂದು ಚರ್ಚೆಗಳನ್ನು ಮಾಡೋ ಹಂತಕ್ಕೆ ಹೋಗ್ತಾ ಇರಲಿಲ್ಲ. ಈಗ ಅದೇ ನೌಕೆಯಿಂದ ಸುಮಾರು 87 ಶವಗಳನ್ನು ಶ್ರೀಲಂಕಾ ನೇವಿ ಹೊರತೆಗೆದಿದೆ. ಅದರಲ್ಲಿ ಎಷ್ಟು ಜನ ಇದ್ರು ಅನ್ನೋ ಮಾಹಿತಿ ನಮಗಿಲ್ಲ. ಸದ್ಯಕ್ಕೆ 87 ದೇಹಗಳನ್ನು ಹೊರಗೆ ತೆಗೆದಿದ್ದೀವಿ ಅನ್ನೋದನ್ನು ಶ್ರೀಲಂಕಾ ನೌಕಾಪಡೆ ಹೇಳಿಕೊಳ್ತಾ ಇದೆ. ಇನ್ನು ನಮ್ಮ ದೇಶದ ಪ್ರಧಾನಿ ಗ್ರೇಟ್ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅದನ್ನು ನಾನು ಮಾತ್ರ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರು ಹೇಳ್ತಾರೆ. ಆದರೆ ನಮ್ಮ ದೇಶದ ಪ್ರಧಾನಿ ಮೋದಿ ಅವರು ಕೂಡ ಆಗಾಗ ನನಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಸೈಲೆಂಟ್ ಆಗಿರ್ತಾರೆ. ಅದು ಬಹಳಷ್ಟು ಸಲ ಒಳ್ಳೆಯದನ್ನು ಮಾಡೋದಕ್ಕಿಂತ ಕೆಟ್ಟದ್ದೇ ಆಗತ್ತೆ. ಅದಕ್ಕಾಗಿ ಭಾರತದ ಒಳಗೆ ಶತ್ರುಗಳು ವಿಪಕ್ಷ ಸ್ಥಾನದಲ್ಲಿ ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ಪ್ರಧಾನಿ ಮೋದಿ ಕೂಡ ಖಮೇನಿಯ ಹತ್ಯೆಯಾಗಿ 6 ದಿನಗಳ ನಂತರ ಸಂತಾಪವನ್ನು ಸೂಚಿಸಿದ್ದಾರೆ. ಇದೇ ಸಂತಾಪವನ್ನು ಯಾಕೆ 6 ದಿನಗಳ ಹಿಂದೆಯೇ ಸೂಚಿಸಿಲ್ಲ? ಮೊನ್ನೆ ಯಾಕೆ ಖಮೇನಿಗೆ ಸಂತಾಪವನ್ನು ಸೂಚಿಸಿದ್ರು? ಅದು ದೇಶದ ಪರವಾಗಿ ಅಂದರೆ ಇದೊಂಥರ ನಾಚಿಕೆಗೇಡಿನ ಸಂಗತಿ. ಯಾಕಂದರೆ ಇರಾನ್ ಯಾವತ್ತೂ ಭಾರತದ ಪರವಾಗಿ ನಿಲುವನ್ನು ತೆಗೆದುಕೊಂಡಿದ್ದ ರಾಷ್ಟ್ರ ಅಲ್ಲ. ಅದು ಕೇವಲ ಕೆಲವೊಂದು ಜಾಗತಿಕ ಕಾರಣಗಳಿಂದ ಭಾರತದ ಜೊತೆಗೆ ಸಂಬಂಧವನ್ನು ಹೊಂದಿತ್ತು ಅಷ್ಟೇ. ಈಗ ಭಾರತದ ಪ್ರಧಾನಿ ಮೋದಿ ಅವರು ಖಮೇನಿಯ ಹತ್ಯೆಗೆ ಸಂತಾಪವನ್ನು ಸೂಚಿಸಿದ್ದಾರೆ, ಸರಿ. ಅಲ್ಲಿಗೆ ಭಾರತದ ಒಳಗೆ ಖಮೇನಿ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ದು ಸರಿ ಇದೆಯಾ ಅಂತ ಗೊತ್ತಿಲ್ಲ. ಇಲ್ಲಿ ಪ್ರಧಾನಿಯವರು ಮಾಡಿದ್ದನ್ನು ನೋಡಿದರೆ ಅದೆಲ್ಲ ಸರಿ ಇದೆ ಅನ್ನೋ ಹಾಗಾಯ್ತಲ್ಲ. ಅದರಲ್ಲೂ ಬಹಳಷ್ಟು ಜನರು ಖಮೇನಿಗಾಗಿ ಮತ್ತು ಟ್ರಂಪ್ ಹತ್ಯೆ ಮಾಡೋಕೆ ಪ್ರತಿ ಮುಸಲ್ಮಾನ ಮಹಿಳೆ 100 ಮಕ್ಕಳನ್ನು ಹೆತ್ತುಕೊಳ್ತೀವಿ ಅಂತಿದ್ದಾರೆ. ಅದನ್ನು ಮಾಡಿಕೊಂಡ್ರೆ ನಾಳೆ ಭಾರತಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ವಾ? ಅದೇನೋಪ್ಪ, ಆಗಾಗ ನಮ್ಮ ದೇಶದ ಪ್ರಧಾನಿ ಮೋದಿ ಕೂಡ ಎಲ್ಲ ರಾಜಕಾರಣಿಗಳ ಹಾಗೆ ಆಡ್ತಾ ಇರ್ತಾರೆ. 6 ದಿನಗಳ ನಂತರ ಅವರು ಸಂತಾಪ ಸೂಚಿಸಿದರೆ ಅದು ಕೇವಲ ರಾಜಕೀಯ ಲಾಭಕ್ಕೆ ಮಾತ್ರ ಅನ್ನೋದು ನನ್ನ ಯೋಚನೆ. ಈಗ ಇರಾನ್ನ ವಿದೇಶಾಂಗ ಸಚಿವ ಭಾರತದ ಬುಡಕ್ಕೆ ಬೆಂಕಿಯನ್ನು ಇಡೋಕೆ ನಿಂತಿದ್ದಾನೆ. ಯಾಕಂದರೆ ನಮ್ಮ ನೌಕೆ ಭಾರತಕ್ಕೆ ಹೋಗಿ ವಾಪಸ್ ಬರುವಾಗ ಅಮೆರಿಕ ಹೊಡೆದು ಹಾಕಿದೆ ಅಂತಿದ್ದಾನೆ. ಅಲ್ಲಿಗೆ ಅವನ ಮಾತಿನ ಅರ್ಥ ಭಾರತವೇ ಇದಕ್ಕೆಲ್ಲ ಹೊಣೆ, ಇದಕ್ಕೆಲ್ಲ ಜವಾಬ್ದಾರಿ ಅನ್ನೋ ಹಾಗಾಯಿತು. ಮತ್ತೆ ನಿನ್ನೆ ಭಾರತ ಯುದ್ಧದಲ್ಲಿ ನಮಗೆ ಸಹಾಯವನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಅಲ್ಲಿಗೆ ಇರಾನಿನ ಉದ್ದೇಶ ಕ್ಲಿಯರ್ ಆಗಿದೆ. ಈ ಯುದ್ಧದಲ್ಲಿ ಭಾರತವನ್ನು ಹೆಂಗಾದರೂ ಮಾಡಿ ಸಿಲುಕಿಸೋ ಯೋಚನೆಯನ್ನು ಇರಾನ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ನಾವುಗಳು ಗಮನ ಇಟ್ಟು ನೋಡಬೇಕಾಗಿರೋದು ಇಸ್ಲಾಮಿಕ್ ದೇಶ ಅಂತ ಪಾಕಿಸ್ತಾನ ಇದೆ. ಅವರು ಯಾವುದೇ ದಾಳಿಯನ್ನು ಮಾಡದ ಮತ್ತೊಂದು ರಾಷ್ಟ್ರ ಟರ್ಕಿ ಕೂಡ ಇದೆ. ಅವರನ್ನು ನಮಗೆ ಸಹಾಯ ಮಾಡಿ ಅಂತ ಕೇಳ್ತಾ ಇಲ್ಲ. ಬದಲಾಗಿ ಭಾರತ ನಮಗೆ ಸಹಾಯವನ್ನು ಮಾಡಬೇಕು ಅಂತಿದ್ದಾರೆ ಅಂದರೆ ಇದರ ಒಳಗಿನ ಮರ್ಮಗಳನ್ನು ನಾವೆಲ್ಲರೂ ಈಗಲಾದರೂ ತಿಳ್ಕೊಳ್ಳೇಬೇಕು. ಅದನ್ನು ಬಿಟ್ಟು ಭಾರತದ ಒಳಗೆ ಕುಳಿತು ಅಯ್ಯೋ ಖಮೇನಿ ನಮ್ಮ ಅಪ್ಪ ಇದ್ದ ಹಾಗೆ ಅವರಿಗಾಗಿ 100 ಮಕ್ಕಳನ್ನು ಹೆತ್ತು ಕೊಡ್ತೀವಿ ಅಂದರೆ ಖಮೇನಿ ಸತ್ತಿದ್ದಾಯಿತು. ಟ್ರಂಪ್ ಮುಗಿಸೋಕೆ 100 ಮಕ್ಕಳನ್ನು ಹೆತ್ತು ಕೊಟ್ಟರೆ ಆ 100 ಮಕ್ಕಳು ಹುಟ್ಟಿ ಅವೆಲ್ಲ ದೊಡ್ಡವರಾಗಿ ಟ್ರಂಪ್ ಮುಗಿಸೋ ಅಷ್ಟರಲ್ಲಿ ಟ್ರಂಪ್ ಬದುಕಿರ್ತಾರಾ ಅನ್ನೋ ಯೋಚನೆಯನ್ನು ಮಾಡಬೇಕಲ್ವೇ? ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲದ ಹಾಗೆ ಭಾರತದ ಮುಸ್ಲಿಂ ಮಹಿಳೆಯರು ಮಾತಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಇರಾನ್ ಮುಸ್ಲಿಂ ಮಹಿಳೆಯರು ಭಾರತದ ಮಹಿಳೆಯರಿಗೆ ಮುಖಕ್ಕೆ ಉಗಿತಾ ಇದ್ದಾರೆ. ಆದರೂ ಇಲ್ಲಿ ನಮಗೆಲ್ಲ ಅರ್ಥ ಆಗದೆ ಇರೋದು ಒಂದೇ, ಭಾರತದ ಮುಸ್ಲಿಂ ಮಹಿಳೆಯರು ಖಮೇನಿ ನಮ್ಮಪ್ಪ ಅಂತಿದ್ದಾರೆ ಸರಿ, ಆದರೆ ಅವರ ಅಮ್ಮಂದಿರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅದೇನೋಪ್ಪ, ಒಂದಕ್ಕೊಂದು ಲಿಂಕ್ ಇಲ್ಲದೆ ಆಗಾಗ ಭಾರತದ ಕೆಲ ಮುಸ್ಲಿಮರು ರಾಹುಲ್ ಗಾಂಧಿಯ ಹಾಗೆ ಮಾತಾಡ್ತಾ ಇರ್ತಾರೆ. ಇದೆಲ್ಲ ಬೇಕಾ? ಇಲ್ಲಿ ಭಾರತ ಸರ್ಕಾರ ಕೆಲವೊಂದು ವಿಚಾರಕ್ಕೆ ಬೇಗ ರಿಯಾಕ್ಟ್ ಮಾಡಬೇಕಾಗತ್ತೆ. ಇಲ್ಲ ಭಾರತವೇ ಅದೇನೋ ತಪ್ಪನ್ನು ಮಾಡ್ತಾ ಇದೆ ಅನ್ನೋ ಹಾಗೆ ಅನ್ನಿಸುತ್ತೆ. ಇರಾನ್ ಅನ್ನೋದು ಯಾವತ್ತಿದ್ರೂ ಭಾರತಕ್ಕೆ ಆದಷ್ಟು ಕಂಟಕವನ್ನು ತರೋಕೆ ಈಗ ಯೋಚನೆಯನ್ನ ಮಾಡುತ್ತೆ. ಅದನ್ನು ಸರಿಯಾಗಿ ನಿಭಾಯಿಸಬೇಕಾಗತ್ತೆ ಅಷ್ಟೇ. ಇದು ಗೆಳೆಯರೆ, ಇರಾನ್ ನೌಕೆಯಲ್ಲಿ ಇರಾನ್ ನೌಕಾಪಡೆ 87 ದೇಹಗಳನ್ನು
ಅಸ್ತ್ರಶಸ್ತ್ರಗಳನ್ನು ಶ್ರೀಲಂಕಾ ನೇವಿ ಹೊರಗೆ ತೆಗಿತಾ ಇದ್ದರೆ, ಮತ್ತೊಂದು ಕಡೆ ಇರಾನ್ ಭಾರತವನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ಮಾಡ್ತಾ ಇರೋ ಪ್ರಯತ್ನದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.